ಹಾಯ್ ಸ್ಟೂಡೆಂಟ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಇವಾಗ ತಾನೇ ನಿಮ್ಮ SLC ಕನ್ನಡ ಪೇಪರ್ ಮುಗಿದಿದೆ. ಅದರ ಒಂದು ಕೀ ಆನ್ಸರ್ಸ್ ನೋಡೋಣ ಬನ್ನಿ. ಒಂದನೇ ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎರಡನೇ ಕ್ವೆಶನ್ಗೆ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಜಸ್ತ್ವ ಸಂಧಿ. ನೆಕ್ಸ್ಟ್ ಮೂರನೇ ಕ್ವೆಶನ್ನು, ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದಂದರೆ ಕರಣಾರ್ಥ. ನೆಕ್ಸ್ಟ್ ನಾಲ್ಕನೇ ಕ್ವೆಶನ್, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ಆನ್ಸರ್ ಆಪ್ಷನ್ ಸಿ, ಯಾವುದು? ಅರ್ಧ ವಿರಾಮನ ಬಳಸ್ತೀವಿ. ನೆಕ್ಸ್ಟ್ ಐದನೇ ಕ್ವೆಶನ್, ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದರ ಆನ್ಸರ್ ಬಂದು ಕೃದಂತ ಭಾವನಾಮ. ನೆಕ್ಸ್ಟ್ ಕ್ವೆಶನ್ ಆರನೇದು, ಕಣ್ದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಅದು ಆಪ್ಷನ್ ಸಿ, ಕ್ರಿಯಾ ಸಮಾಸ. ಕಣ್ಣು ಪ್ಲಸ್ ತೆರೆ ಕಣ್ದೆರೆ. ಕಣ್ಣು ಪ್ಲಸ್ ತೆರೆ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಏಳನೇದು, ಹಲವು ಪರಿಣಾಮವಾಚಕವಾದರೆ ತೆಂಕಣೆಂಬುದು ಒಂದು ದಿಗ್ವಾಚಕ. ನೆಕ್ಸ್ಟ್, ಕೋಕಿಲ ಕೋಗಿಲೆ. ವರ್ಣ ಅಂದರೆ ಬಣ್ಣ. ಜನಕ ಅಂದರೆ ಜನಕ್ಕೆ. ಇಸವಾಸ ಅಂದರೆ ವಿಶ್ವಾಸ. ಕೆನೆ ಮೊಸರು ಜೋಡು ನುಡಿ. ಸಾಕು ಸಾಕು ಅನ್ನೋದು ದ್ವಿರುಕ್ತಿ. ನೆಕ್ಸ್ಟು ಐದನೇ ಮೇಂದು ಮುಂದೆ ಕೊಟ್ಟಿದ್ದೀನಿ ಆನ್ಸರು. ಆರನೇ ಮೇಂದು ಇಲ್ಲಿದೆ ನೋಡ್ಕೊಳ್ಳಿ, ಲಘು ಗುರು ಹಾಕಿದೆ. ಅದೇ ರೀತಿ ಏಳನೇ ಮೇನು, ಏಳನೇ ಮೇಂದಿದು ಗಾದಿದು ಮುಂದೆ ಸಾಲ್ವ್ ಮಾಡಿ ಕೊಡ್ತೀನಿ. ಅದನ್ನು ಇದು ಇವಾಗ ಕೊಟ್ಟಿರೋದನ್ನ ನೋಡ್ಕೊಳ್ಳಿ. ಸಂದರ್ಭ ಸಹಿತ ಸ್ವಾರಸ್ಯ ಇಲ್ಲೆಲ್ಲ ಬರೆದಿದ್ದೀನಿ. ಅವು ವಿಡಿಯೋ ಲೆಂತಿ ಆಗುತ್ತಂತೆ ಸ್ವಲ್ಪ ಕೊಟ್ಟಿರೋದು. ಮುಂದೆ ಪೂರ್ತಿ ಪೇಪರ್ನ ಸಾಲ್ವ್ ಮಾಡಾಕ್ತೀನಿ. ಇವತ್ತು ಸಂಜೆ ಒಳಗಡೆ ಬಿಡ್ತೀನಿ. ಅದು ಇಲ್ಲಿ ಕುವೆಂಪು ಅವ್ರ ಬಗ್ಗೆ, ನೆಕ್ಸ್ಟ್ ಸಾರಾ ಅಬೂಬಕ್ಕರ್ ಅವ್ರ ಬಗ್ಗೆ, ಇವು ನಿಮ್ಮ ಬುಕ್ಕಲ್ಲೇ ಇದೆ ನೋಡ್ಕೊಳ್ಳಿ. ನೆಕ್ಸ್ಟು ಇದು ಪದ್ಯ ನೋಡಿ, ನಾವು ಕೊಟ್ಟಿರೋದೇ ಬಂದಿದೆ ಇಲ್ಲಿ. ಭಾವಾರ್ಥ ಬರೆಯೋದು, ಇದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.